ರುದ್ರಪ್ಪ. ರುದ್ರಪ್ಪ. ಓಹೋ, ಹೇಳ್ರಿ ಸಾವುಕಾರ, ಇಲ್ಲಿ ಹೊಲಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟಿರಲ್ಲ. ಥೋ, ಏನು ಮಾರ್ಯ, ನೀ ಎಲ್ಲಿ ಇರಾಕತ್ತಿ? ಅಲ್ಲಿ ಮನೆಗೆ ಹೋಳಿರ ಮನ್ಯಾಗೂ ಇಲ್ಲ, ಅದು ಬಾಜು ಹೊಲಕ್ಕೆ ಹೋದ್ರೆ ಅಲ್ಲಿ ಇಲ್ಲ. ಇಲ್ರಿ ಸಾವುಕಾರ, ಈ ಕಡೆ ಹೊಲ್ದಾಗ ಕೆಲಸ ಇತ್ರೆ ಹಿಂಗಾಗಿ ಬಂದಿದ್ನಿ. ಆದ್ರೂ ನಾ ಒಳಗಿದ್ನಿ, ನಿಮ್ಗೆ ಹೆಂಗೆ ಗೊತ್ತಾತ? ನಿಂದು ಬಾಣ್ಲಿ ತಲೆ ಮಿರಾ ಮಿನ್ಸಾಕತ್ತಿತ್ತ, ಅದನ್ನ ನೋಡೇ ಈ ಕಡೆ ಬಂದೆ. ಹೌದನ್ರಿ? ಏನಾದ್ರಿ ಸಾವುಕಾರ, ಬಂದ ವಿಷಯ ಏನ್ರಿ? ಅದಾ ಏನಂತ ಹೇಳಿ ರುದ್ರಪ್ಪ, ಹಂಗೆ ಹೇಳಿ. ಅಯ್ಯೋ ಯಾಕ್ರಿ ಸಾವುಕಾರ, ಹೇಳ್ರಿ ಏನಾತಂತದ? ಮತ್ತೀಗ ಆಪತ್ತು ಬಂತು ನೋಡಪ್ಪ ನಮಗೆ. ಏನು ಬಂತ್ರಿ ಸಾವುಕಾರ, ಹೇಳ್ರಿ, ಯಾಕೆ ಇದನ್ನು ಮಾಡ್ಕೊಳತ್ರಿ? ರುದ್ರಪ್ಪ, ಅದು ಕನಕನ್ನ ನೋಡೋದು ಮತ್ತು ಬ್ಯಾಡ ಅನ್ನಕತ್ತಾರ ನಮ್ಮ ಮನ್ಯಾಗ. ಏನ್ರಿ ಇನ್ನೊಮ್ಮೆ ಹೇಳ್ರಿ? ನೋಡೋದು ಅಂದ್ರೆ ಏನ್ರಿ ಸಾವುಕಾರ? ಅದ ಕನಕನ್ನ ನಮ್ಮ ಮನೆ ಸೊಸೆಯಾಗಿ ತರೋದು ನಮ್ಮಪ್ಪ ನಮ್ಮವ್ವ ಬ್ಯಾಡ ಅನ್ನಕತ್ತಾರ. ಏನ್ರಿ ಸಾವುಕಾರ, ನಿಮ್ಮ ಮನ್ಯಾಗ ಒಳ್ಳೆ ತಿಳಿವ್ಯಾನಿ ಅದಾರಲ್ರಿ ನಮ್ಮ ಸಾವುಕಾರ. ಅಲ್ಲ ಹೆಂಗೆ ವಿಚಾರ ಮಾಡ್ತಾರೆ? ಇಷ್ಟೆಲ್ಲ ನೋಡಿ ಬಂದು ಮತ್ತು ನಿಮಗೂ ಇಷ್ಟ ಆಗೈತಿ, ನೀವು ಮತ್ತು ಅಲ್ಲಿಂದ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿರಿ. ಅವ್ರು ಹೇಳ್ದಂಗೆ ಇದನ್ನು ಮಾಡಾಕತ್ರಿ, ಮತ್ತೆ ಯಾಕೆ ಬೇಡ ಅನ್ನಕತ್ತಾರ ಇವ್ರ ನಿಮ್ಮ ಅಪ್ಪಾರ? ಅದು ರುದ್ರಪ್ಪ ದೊಡ್ಡ ಕತೆ ಐತಿ. ಅವ್ರು ಯಾವ್ದು ಸ್ವಾಮಿಗಳ ಕಡೆ ಕೇಳ್ಕೊಂಬಂದಾರ ಏನ, ಹುಡುಗಿಗೆ ಕನಕಾಗೇನ ಮಂಗಳ ದೋಷ ಐತಿ, ಆಕೆ ಇನ್ನೇನಾರ ಮದುವೆ ಆದ್ರೆ ತಂದೆರ ತಾಯರ ಮದುವೆ ಆಗಿ 1 ವರ್ಷದೊಳಗೆ ಸಾಯ್ತಾರ ಅಂತಂದ ಅವ ಹೇಳ್ಯಾನ ಯಾವ್ದ ಸ್ವಾಮಿಗಳು. ಅದನ್ನ ನಂಬ್ಕೊಂಡು ಇವ್ರ ಮನೆಗೆ ಬಂದು ಹೇಳಾಕತ್ತಾರ. ಆಮೇಲೆ ನಮ್ಮ ಅಪ್ಪ ಅವ ಆತ ಅವ್ಗೆ ಗೊತ್ತಾಗಲ್ದಂಗೆ ಮದುವೆ ಮಾಡೋನು, ನಾವು ಇಬ್ರಾಕೊಬ್ರು ಹೋದ್ರು ಹೋಗ್ಲಿ ಅಂತಂದು ಮಾತಾಡ್ಕೊಂಡಾರ. ಹಂಗ್ರಿ ಸಾವುಕಾರ, ಹೆಂಗೆ ಕಳ್ಸಾಕತ್ತಿ? ಅಲ್ಲೋ ರುದ್ರಪ್ಪ, ಅವ ಯಾವ ಸ್ವಾಮಿಗಳು ಹಿಂಗ್ಯಾಕೆ ಹೇಳಿದವ? ಈಗ ನಾಳೆ ಇವ್ರ ನಂಗೆ ಮದುವೆ ಆದ್ರಂತೂ ತಿಳಿ, ಮದುವೆ ಮಾಡ್ಯಾರಂತನೂ ತಿಳಿ, ಆಮೇಲೆ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದೆಲ್ಲ ಕನಕಾಗ ಮ್ಯಾಗ ಬರ್ತೈತಿಲ್ಲ. ಅಂದ್ರೆ ಸಾವುಕಾರ, ನೀವು ಅಪ್ಪಾರ ಅವರ ತೀರ್ಕೊಂಡು ಹೋಗಿದ್ದಕ್ಕಲ್ಲ ಕನಕನ ಮ್ಯಾಗ ಬರೋದಕ್ಕೆ ವಿಚಾರ ಮಾಡಕತ್ತೀರಣ? ಹಂಗಲ್ಲೋಪ, ನಾ ಎಲ್ಲ ಥರ ವಿಚಾರ ಮಾಡಿ ಹೇಳಾಕತ್ತೀನಿ ನಿನಗೆ. ಅಲ್ಲ ರುದ್ರಪ್ಪ, ಮತ್ತು ಏನಾರ ಒಂದು ಇದನ್ನು ಉಪಾಯ ಮಾಡಲ್ಲ? ಏನು ಉಪಾಯ ಮಾಡೋಣ್ರಿ ಸಾವುಕಾರ? ಸಾಲ ಒಳಿದಂತ ತೆಲಿಗೆ ಬಂತಂದ್ರೆ ಭಾಳ ಕೆಟ್ಟ್ರಿ ಅದ. ಯಾಕ್ರಿ, ಏನು ಗುಣಗಳು ಕೊಡುವಲ್ತ, ಏನಾಗೋತೈತಿ ಹೇಳಿನಲ್ಲೋಪ? ನಮ್ದು 36 ಗುಣಗಳದೊಳಗೆ ಯಾವ ಸರಿನ ಬರೋಲ್ವ ಅಂತ. ಅಂಥದ್ರೊಳಗೆ ಮಂಗಳ ದೋಷ ಐತಿ, ತಗೋಬಾರ್ದು, ಕನ್ಯೆ ತಗೋಬಾರ್ದು ಅಂತಂದು ಹೇಳಾಕತ್ತಾರ ಮನ್ಯಾಗ. ಡೈರೆಕ್ಟಾಗಿ ನನ್ನ ಮುಂದೇನು ಮಾತಾಡಿಲ್ಲ ರುದ್ರಪ್ಪ. ಇವರಿಬ್ಬರು ಮಾತಾಡಕತ್ತೇವೆ, ನಮ್ಮ ಅಪ್ಪ ನಮ್ಮವ್ವ. ನಾ ಅಲ್ಲೇ ಹಿಂದಿಂತ ಕೇಳಿಸ್ಕೊಂಡೆ. ಆಮ್ಯಾಗ ಅಂತಾರ ಇಬ್ರು ಇಲ್ಲ ಮಾಡ್ಬಿಡು ನಡಿತೈತಿ, ಇಬ್ರಾಕೊಬ್ರು ಹೋದ್ರು ಹೋಗುನು ಅಂತ ಅನ್ನಾಕತ್ತಾರ. ಹಂಗೆ ನಡಿತೈತಿ ರುದ್ರಪ್ಪ? ಹಂಗೆ ಬರ್ತೈತ್ರಿ ಸಾವುಕಾರ. ಏನು ಮಾಡುದ್ರಿ ಈಗ? ಏನು ರುದ್ರಪ್ಪ, ನೀ ಅಂತರೂ ಯಾವಾಗ ನೋಡ್ರು ಏನು ಮಾಡಿದೆ, ಉಪಾಯ ಕೊಡ್ತೀನಂತಿ, ಉಪಾಯ ಕೊಡೋದಿಲ್ಲ, ಆ ಕಡೆ ಗಪ್ಪ ಆಗ್ಬಿಡ್ತಿ. ನಾನು ಒಬ್ಬ ಒದ್ದಾಡ್ಬೇಕು ಆಮ್ಯಾಗ. ಹಿಂಗ್ಯಾಕಂತೀರಿ ಸಾವುಕಾರ? ನಿಮ್ಮನ್ನ ಆಮ್ಯಾಗ ಕನಕನ್ನ ಮಾಡಿದ್ ನಾನು ಹೌದಿಲ್ರಿ? ಆಯ್ತು ಬಿಡ್ರಿಪ್ಪ. ತಡಿಯೋ ಯಾಕೆ ಇದನ್ನ ಸೆಟ್ ಮಾಡ್ಕೊಳಕತ್ತಿ? ತಡಿ. ಮತ್ತೇನ್ರಿ ಸಾವುಕಾರ, ಹಿಂಗ್ಯಾಕಂತೀರಿ? ಆಯ್ತು, ಏನಾರ ಒಂದು ಉಪಾಯ ಹೋದ್ರ ನಿನ್ನ ಬಾಂಡ್ಲಿ ತಲೆಗೆ ಬರ್ತಿರ್ತಾವಲ್ಲ ಅವು ಅಂತಂದ ಒಂದು ಉಪಾಯ ಹೋದ್ರ ಸಾವುಕಾರ. ನೀವು ಬಾಂಡ್ಲಿ ಗಿಂಡ್ಲಿ ಅಂದ್ರೆ ಮತ್ತೆ ನಾ ಏನು ಉಪಾಯ ಹೇಳಂಗಿಲ್ರಿ, ನೀವು ಏನಾರು ಮಾಡ್ಕೊಂತ ಹೋಗ್ಬಿಡ್ರಿ. ಅಬಾ ಬಾಂಡ್ಲಿ ರುದ್ರಪ್ಪ, ಸಿಟ್ಟು ಬಂದುಬಿಡುತ್ತಾನಪ್ಪ ನಿನಗೆ? ಅಬ್ಬಾ ಭಾರಿ ಅದೇಳಪ್ಪ. ಮತ್ತೇನೇನ್ರಿ ಸಾವುಕಾರ, ನಿಮ್ಕಿನ್ನ ದೊಡ್ಡವ ನಾನು. ಬಾಂಡ್ಲಿ ಗಿಂಡ್ಲಿ ಅಂದ್ರೆ ನಂಗೆ ಸಿಟ್ಟು ಬರಂಗಿಲ್ಲನ? ಬಾಂಡ್ಲಿ ಅಂದ್ರೆ ಸಿಟ್ಟು ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬಾಡ್ಲಿ ತಂದ್ರೆ ಸಿಟ್ಟು ಇಳಿತೈತೆ ಅಂತ ನನಗೆ ಗೊತ್ತು. ಸಕ್ರ ಬರೋಬರಿ ಹೇಳಿರಿ. ಅದು ನೀವು ಭಾಳ ವಿಚಾರ ಮಾಡಬೇಡ್ರಿ, ನನಗೆಲ್ಲ ಒಂದು ಐಡಿಯಾ ಐತಿ. ಅದನ್ನಪ್ಪ ಇಷ್ಟೊತ್ತನ ಕೇಳಾಕತ್ತಿದ್ದ, ನಿನ್ನ ತಲೆಯೊಳಗೆ ಏನು ಐಡಿಯಾ ಐತಿ ಹೇಳು. ನೋಡ್ರಿ, ನಿಮ್ಮ ಅಪ್ಪಾರ ಅಂದ್ರೆ ನಮ್ಮ ದೊಡ್ಡ ಸಾವುಕಾರನ ನಾ ಅವಾಗಿತ್ತ ನೋಡ್ಕೊತ ಬಂದೀನಿ. ಅವರು ಹೇಳೋರು ಅಂತ ಇರ್ತಾರೆ, ಬುಡಬಡಿಕೆ ಹೆಂಗೆ ಬರ್ತಾರೆ ಹಂಗೆ ಇನ್ನೊಬ್ರು ಹೇಳೋರು ಅಂತ ಬರ್ತಾರೆ. ಅವ್ರ ಮಾತು ಭಾಳ ನಂಬ್ತಾರೆ. ಹೌದು, ನಂಬ್ತಾರೆ. ಅದಕ್ಕೆ ಈಗ ಯಾರ ಕಡೆ ಕೇಳಿ ಬಂದಾರ ನೋಡ್ರಿ ಸ್ವಾಮಿಗಳು, ಅವ್ರಕಿನ ಹೇಳಾರನ್ನ ಭಾಳ ನಂಬ್ತಾರೆ ನಿಮ್ಮ ಅಪ್ಪಾರ. ಅದಕ್ಕೆ ಹೇಳಾರಂತ ನಮ್ಮ ದೋಸ್ತ ಒಬ್ಬ ಅದಾನ, ಬಾಜುಕಿನ ಹಳ್ಳಿ ಒಳಗೆ ನನ್ನಂಗೆ ಅದಾನವ ನೋಡಕ್ಕೆ. ಅವಂಗ ಸ್ವಲ್ಪ ರೊಕ್ಕ ಕೊಟ್ರೆ ಹಿಂಗೆ ಇದನ್ನು ಮಾಡ್ತಾನೆ, ನಟನೆ ಮಾಡ್ತಾನೆ, ಹೇಳಾರ್ಗತ್ತೆ ನಟನೆ ಮಾಡ್ತಾನೆ. ಅವನ ಕಡೆ ಇಲ್ಲ ನಿಮ್ಮ ಮನೆಗೆ ಲಕ್ಷ್ಮಿ ಬರಾಕತ್ತಾಳ, ಬ್ಯಾಡ ಅನ್ನಕೋಬೇಡ್ರಿ, ಯಾಕೆ ಬ್ಯಾಡ ಅಂತೀರಿ ಅಂತಂದು ಅವನ ಕಡೆ ಹೇಳಿಸ್ಬಿಟ್ರೆ ಎಲ್ಲ ಸಲೀಸಾಗತ್ತೆ ನೋಡ್ರಿ ಸಾವುಕಾರ. ಹಂಗಂತ್ಯಾ? ಅಯ್ಯೋ ಹ್ಞೂ ರೀ ಸಾವುಕಾರ, ನಾ ಹೇಳಿದ್ದು ಮಾಡ್ರಿ ನೀವು. ಅಲ್ಲ ಹೇಳಿದ್ದು ಮಾಡ್ಬೋದು, ಅಪ್ಪಿ ತಪ್ಪಿ ನಮ್ಮ ಅಪ್ಪಗೆ ಏನಾರು ಗೊತ್ತಾತಂದ್ರೆ ನಾನು ಹೊರಗೆ ಹಾಕ್ಕಾನ ಮನೆಯಿಂದ.
ಅಯ್ಯೋ ಹೆಂಗ್ ಗೊತ್ತಾಕತ್ರಿ ಸಾವ್ಕಾರ ಅವ ಇವರವಂತೂ ಅಲ್ಲ ಅಲ್ಲ ನಮ್ಮ ಸಾವ್ಕಾರ ನೋಡಕ್ ಚಾನ್ಸೇ ಇಲ್ಲ. ಅವ ಬಾಜುಕಿನ ಹಳ್ಳಿ ಅವ ಇಲ್ಲಿ ಊರಿಗೆ ಬರೋದು ಅಪರೂಪ್ರಿ ಅವ. ಅವಂಗೆಲ್ಲ ಮೇಕಪ್ ಗಿಕಪ್ ಮಾಡಿಸಿ ಕರ್ಕೊಂಬಂದ್ವಿ ಅಂದ್ರೆ ಹೇಳಿ ಹೋಗ್ಬಿಡ್ತಾನ್ರಿ ನಿಮಗೆ ಲಕ್ಷ್ಮಿ ಬರಾಕತ್ತಾಳ, ನೀವ್ಯಾಕೆ ಅಲ್ಲಿ ಅನ್ನಕತ್ತೀರಿ ಹಂಗೆ ಹಿಂಗೆ ಅಂತ ಹೇಳಿ ಇದನ್ನ ಮಾಡ್ಬಿಡ್ತಾನ. ರುದ್ರಪ್ಪ ಆದರೂ ಐಡಿಯಾ ಏನೋ ಚಲೋ ಐತಿ. ಆದ್ರೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಗೊತ್ತಾದ್ರೆ ಮರ್ಯಾದೆ ಪ್ರಶ್ನೆ ಅಲ್ಲ. ಅದಕ್ಕೆ ನೋಡು ಏನ್ರಿ ಸಾವ್ಕಾರ ನೀವು ನೀವು ಒಂದು ಏನು ಐಡಿಯಾ ತೊಗೊಳೋದಿಲ್ಲ ಹೇಳೋದಿಲ್ಲ, ನಾ ಹೇಳಿದ್ದು ನೀವು ಹ್ಞೂ ಅನ್ನೋದಿಲ್ಲ. ಆಯ್ತಾಡ್ರಿ ನೀವು ಏನಾರು ಮಾಡ್ಕೋತವ್ರಿ. ಏ ರುದ್ರಪ್ಪ ಹಿಂಗಂದ್ರೆ ಹೆಂಗೋ ನಾ ಯಾರ ಮುಂದೆ ಹೇಳ್ತೀನಿ ನನ್ನ ಕಷ್ಟ ಸುಖ ನಿನಗೆ ಹೇಳ್ತೀನಿಲ್ಲ. ಹ್ಞೂ ರೀ ಸಾವ್ಕಾರ ನಿಮ್ಗೆ ಮತ್ತು ಅದಕ್ಕೆ ಹೇಳಕತ್ತೀನಿ ನಾನು. ಹೋಗಿ ಇದನ್ನೊಂದು ಕೆಲಸ ಮಾಡಿರಿ, ಹೋಗಿ ಕೆಲಸ ಮಾಡಿ. ಏನು ಕೆಲಸ ಮಾಡೋದು ನನಗೇನು ಗೊತ್ತಾನ ನಿಮ್ಮ ದೋಸ್ತ ಅನ್ನಕತ್ತೀನಿ, ನಾ ಹೆಂಗೆ ಕರೆಸ್ಲಿ? ಅದು ಸಾರಿ ಅದು ತಪ್ಪಾಗಿ ಬಾಯಿಂದ ಬಂತ ಸಾವ್ಕಾರ. ಹೇಳು. ನಾಳೆ ಅವನ ಜೊತೆ ಮಾತಾಡ್ತೀನಿ ರೀ ನಾನು. ಅವನ ಜೊತೆ ಮಾತಾಡಿ ಅವ್ರ ಊರಿಗೆ ಹೋಗ್ತೀನಿ, ಅವ್ರ ಮನೆಗೆ ಹೋಗ್ತೀನಿ. ಮಾತಾಡಿ ಹಿಂಗೆ ಹೇಳ್ಬೇಕು ನೋಡಪ್ಪ ಅಂತಂದು ಹೇಳ್ತೀನಿ. ಅವ ಹೆಂಗೆ ಹೇಳ್ಕೊಟ್ಟಿರ್ತಾನೆ ಹಂಗೆ. ಅವ ಮೊದಲು ನಾಟಕದಾಗ ಪಾಠ ಮಾಡ್ತಿದ್ರಿ. ಅವ ಜಾತ್ರೆಗೆ ಅಲ್ಲಿ ಹೋದಾಗ ಪಾಠ ಮಾಡ್ತಿದ್ದ. ಅದಕ್ಕೆ ಹಿಂಗೆಲ್ಲ ಹಾಳೆ ಕೊಟ್ಟು ಬರೆದು ಕೊಟ್ಟು ಬರ್ತೀನಿ ರೀ. ನಿಮ್ಮ ಅಪ್ಪಾರ್ದ ಹೆಸರು, ನಿಮ್ಮಂತಂದು ಹೆಸರು, ನಿಮ್ಮ ಹೆಸರು ಎಲ್ಲ ಹೇಳ್ಕೊಟ್ಟು ಬರ್ತೀನಿ ರೀ. ಅವಾಗ ಅವ್ನು ಬಂದು ನಟನೆ ಮಾಡ್ತಾನೆ ರೀ ಒಂದಿನ ಹೇಳ್ದಾಗ. ಅದಕ್ಕೆ ಸಾವ್ಕಾರ ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ. ರೊಕ್ಕ ಎಷ್ಟಾರ ಖರ್ಚಾಗಲ್ದು ಕೋಪ ಮರ್ಯಾದೆ ಪ್ರಶ್ನೆ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ನಿಂಗೆ ಎಷ್ಟು ರೊಕ್ಕ ಬೇಕು ಹೇಳ, ಬೆಳಿಗ್ಗೆ ಬಂದಿಸ್ಕೊಂಡು ಹೋಗ್ಬಿಡು ಮನೆ ಕಡೆ. ಸಾವ್ಕಾರ ಮನೆ ಕಡೆ ಬ್ಯಾಡ್ರಿ, ನಾ ಈ ಕಡೆ ಹೊರಗೆ ನಿಂತಿರ್ತೀನಿ ರೀ, ನೀವೇ ಬಂದು ಕೊಡ್ರಿ. ಯಾಕಂದ್ರೆ ನನ್ನ ಪಗಾರೆಲ್ಲ ಸಾವ್ಕಾರ ಕೊಟ್ಟಾರ. ಮತ್ತು ನೀವು ಬಂದು ಏನೋ ರೊಕ್ಕ ಕೊಟ್ರಂದ್ರೆ ಸಾವ್ಕಾರಿಗೆ ಸಂಶಯ ಬರ್ಬಾರ್ದು ನೋಡ್ರಿ, ಮತ್ತು ಎದು ಕೊಡಾಕತ್ತ ನೀವು ಅಂತಂದು. ಇಲ್ಲ ಅಳವಪ್ಪ, ನಾ ಇದನ್ನ ತರ್ಸಾಕ ಇದನ್ನ ಮಾಡಿ ಕೊಟ್ಟಿನಿ ಅಂತ ಹೇಳ್ತನಾಳ. ನೀ ಏನು ತಲೆ ಕೆಡ್ಸ್ಕೊಬೇಡ ಅದ್ರದ್ದು. ಒಳಗ ಬಾ ಮನೆಗೆ ನಾ ಬೆಳಿಗ್ಗೆ. ಆಯ್ತು ರೀ. ಹಂಗಂಗೆ ಅವನ ಹೆಸರು ಏನಂದು? ಯಾರದ್ರಿ ಸಾವ್ಕಾರ? ಅದಪ್ಪ ನಿಮ್ಮ ದೋಸ್ತ ಅಂತ ಅಂದೆಲ್ಲ ಕರೆಸ್ನ ಅಂತಂದ. ಅವನ ಹೆಸರು ಏನಂದು? ಅವನ ಹೆಸರು ನಾಗರಾಜ್ ಅಂತಂದ್ರಿ. ಇಲ್ಲೇ ಬಾಜು ಹಳ್ಳಿಯಾಗ ಇರ್ತಾನ್ರಿ ಅವ. ಅವಂಗ ಇಲ್ಲೇ ಒಂದಿಬ್ರು ದೋಸ್ತರು ಅದಾರ್ರಿ. ಅವ್ರಿಬ್ರು ಕಂಡು ಹಿಡಿಲಿಕ್ಕಂದ್ರೆ ಸಾಕ್ರಿ. ಮತ್ತು ಅವ್ರಿಬ್ರು ಕಂಡು ಹಿಡಿದ್ರೆ ಸಮಸ್ಯೆ ಆಕತ್ರಿ. ಅವ್ನು ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಕೊಡಿಸಿ ಬರ್ಬೇಕ್ರಿ ನಾ ನಾಳೆ. ಅಯ್ಯೋ ಹೇಳೋರು ಹೆಂಗಿರ್ತಾರಂತಂದು ಬರೋಬ್ಬರಿ ಡ್ರೆಸ್, ಒಂದು ಪೈಜಾಮ, ಒಂದು ವೈಟ್ ಶರ್ಟ್, ಬರೋಬ್ಬರಿ ಟಪ್ಗಿ ಎಲ್ಲ ಹಾಕಿಸಿ ಕರ್ಕೊಂಬರ್ತೀನಿ ರೀ. ಆಮೇಲೆ ರೀ ಸಾವ್ಕಾರ ನಿಮ್ಮ ಅಪ್ಪಾರ ನಿಮ್ಮ ಅವ್ವಾರ ಮನ್ಯಾಗ ಇದ್ದಾಗ ನೀವು ಹೇಳ್ರಿ ನನಗೆ, ಅವಾಗ ಕರ್ಕೊಂಬರ್ತೀನಿ ರೀ. ಆಯ್ತು, ನಾನು ಫೋನ್ ಹಚ್ತೀನಿ ನಿನಗೆ, ಆಗ ಬಾ. ಹ್ಞೂ ರೀ ಸಾವ್ಕಾರ, ನೀವು ಫೋನ್ ಹಚ್ಚಿರಿ, ನಾ ಆಗ ಬರ್ತೀನಿ ರೀ. ಸಾವ್ಕಾರ ಆಮೇಲೆ ಮತ್ತು ಆಗಲ್ಲೇನ ಅಂದ್ರಲ್ರಿ? ಏನನ್ನಪ್ಪ? ಸಾವ್ಕಾರ ನೆನಪು ಮಾಡ್ಕೊರಿ ಸಾವ್ಕಾರ, ಆಗಾರ ಏನ ಅಂದ್ರಲ್ಲ ಬಾಣ್ಲಿ ಅಂತನ್ನಿ. ಅಲ್ರಿ ನಾ ಬೈದಿದ್ದಕ್ಕೆ ನೀವು ಬೈದಿದ್ದಕ್ಕೆ ನಾ ಸಿಟ್ಟಾದ್ದೆ ರೀ. ಆಮ್ಯಾಗ ಒಂದೇನ ಅಂದ್ರಲ್ರಿ. ಅಲ್ಲಿಗೆ ಬಂದೇನ ಈಗ. ಆಯ್ತಾಳ ಏನಾತ ಹೇಳಿ. ಈಗ ಸ್ವಲ್ಪ ಯಾವಾರ ಏನಾರ ವ್ಯವಸ್ಥೆ ಐತೇನ್ರಿ ಸಾವ್ಕಾರ ಇವತ್ತು? ಅಬಾ ಭಾರಿ ಫೀ ಆಯ್ತು ಬಿಡಪ್ಪ, ನೀನು ಭಾಳ ತುಟ್ಟಿ ಆದ್ಯೋ ನೀ ರುದ್ರಪ್ಪ. ಒಂದು ಐಡಿಯಾ ಹೇಳಿದ್ರೆ ಒಂದು ಬಾಟ್ಲಿ ಬೇಕಂತ ನಿನಗೆ? ಹಂಗಂತೇನಲ್ರಿ ಸಾವ್ಕಾರ, ಕೊಡ್ಸಿರ ಖುಷಿ ಆಕ್ತೀನಿ ರೀ. ಇಲ್ಲ ಅಂದ್ರೆ ಸುಮ್ಮನಿಗೆ ಹೋಗಿ ಮುಕ್ಕೋತೀನಿ ಅಟ್ಟ. ಆಯ್ತಾ ಮನೆಗೆ ಬಾ. ಮನೆಗೆ ಅಂತೀನಿ ನೋಡಿ, ಅಲ್ಲೇ ಹೊಲಕ್ಕೆ ಬಾ, ಅಲ್ಲೇ ಸ್ವಲ್ಪ ಐತೆ. ನಾನು ನಿನ್ನ ಸ್ವಲ್ಪ ತೊಗೊಂಡು ರಾತ್ರಿ ತೊಗೊಂಡು ಹೋಗು. ಆಯ್ತಾಯ್ತು ಸಾಕ್ರೆ, ನಾನಿನ್ನು ಬರ್ಲಿ ರೀ. ತೊಗೊಂಡು ಮುಖಂಗಿದ್ದಿ. ನಾಳೆ ಏನಾಗೈತೆ ಅಂತ ಹೇಳಿ ರೊಕ್ಕಾಸ್ಕೊಂಡು ಹೋಗು. ಅವ್ನ್ಗೆ ಯಾವಾಗ ಅವ್ನ್ಗೆ ಅಡ್ವಾನ್ಸ್ ಕೊಟ್ಟು ಬರ್ತೆ ಏನು ಮಾಡ್ತೇವೆ ನೋಡು. ಅವ್ಗೆಲ್ಲ ಡ್ರೆಸ್ ಕೊಡಿಸಿ ಬರ್ತೇವೆ ನೋಡು. ಅವ್ನು 2 ದಿನದಾಗ ಬರ್ಬೇಕು ನೋಡು ಅವು ಮತ್ತೆ. ನೋಡ್ರಿ ಸಾವ್ಕಾರ, ಅದು ನಾಳೆ ಹೊಡ್ತಾ ನೀವು. ಹೌದಾ? ನೋಡು ನಾಳೆ ನೋಡು ಎಷ್ಟು ಕಿಸೈತಿ. ಹಂಗೆ ರೀ ಸಾವ್ಕಾರ. ಆಯ್ತಾಳ ನಾಳೆ ಕರ್ಕೊಂಬ, ನಾನು ಹೋಗ್ಬೇಕು, ಲೇಟ್ ಆಯ್ತು. ಹ್ಞೂ ರೀ ಸಾವ್ಕಾರ, ಆಯ್ತು ರೀ.